ಅಡುಗೆಗಾಗಿ ತಂದ ಈರುಳ್ಳಿಯಲ್ಲಿ ಮೊಳಕೆ ಬಂದ ಈರುಳ್ಳಿಗಳನ್ನು ನಾವು ಎತ್ತಿಟ್ಕೊಂಡು ಒಂದು ಪಾಟಲ್ಲಿ ಸ್ವಲ್ಪ ಗೊಬ್ಬರ ಮಣ್ಣು ಮಿಕ್ಸ್ ಮಾಡಿ ಮೊಳಕೆ ಬಂದ ಈರುಳ್ಳಿಗಳನ್ನು ಅದರಲ್ಲಿ ನೆಟ್ಬಿಡ್ಬೇಕು. ಅದು ನಿಧಾನವಾಗಿ ಒಂದು ವೀಕ್ ಅನ್ನೋ ತನಕ ತುಂಬಾ ಚೆನ್ನಾಗಿ ಚಿಗುರ್ಕೊಂಡು ಬಿಡುತ್ತೆ. ಅದಕ್ಕೇನು ತುಂಬಾ ಕೇರ್ ಬೇಕಾಗಲ್ಲ, ನೀವು ಸ್ವಲ್ಪ ಸ್ವಲ್ಪ ನೀರು ಕೊಟ್ರೆ ಸಾಕಾಗತ್ತೆ. ಈ ತರ ಚಿಗುರ್ಕೊಂಡು ಬಿಡುತ್ತೆ. ಆಮೇಲೆ ನೋಡಿ ಒಂದು 15-20 ಡೇಸ್ ಅನ್ನೋ ತನಕ ಈ ತರ ಸ್ಪ್ರಿಂಗ್ ಆನಿಯನ್ ನಮಗೆ ರೆಡಿ ಆಗುತ್ತೆ. ಫ್ರೆಶ್ ಆಗಿರೋ ಸ್ಪ್ರಿಂಗ್ ಆನಿಯನ್ ಅನ್ನ ನಾವು ಯೂಸ್ ಮಾಡಬಹುದು. ಮಾರ್ಕೆಟ್ ನಲ್ಲಿ ಸಿಗೋ ಸ್ಪ್ರಿಂಗ್ ಆನಿಯನ್ಗಳಲ್ಲಿ ಕೆಲವೊಂದು ಕೆಮಿಕಲ್ಗಳು ಸ್ಪ್ರೇ ಆಗಿರುತ್ತೆ. ಸೊ ನಾವು ಮನೆಯಲ್ಲೇ ಈಸಿಯಾಗಿ ಸ್ಪ್ರಿಂಗ್ ಆನಿಯನ್ ಅನ್ನ ನಾವು ಬೆಳ್ಕೊಬಹುದು. ಇದನ್ನ ನಾವು ಅಡುಗೆಗಾಗಿ ಬಳಸಬಹುದು. ಫ್ರೆಶ್ ಆಗಿರುತ್ತೆ. ಈ ತರ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾನು ತುಂಬಾ ಕಿತ್ತಿದ್ದೀನಿ ಸೈಡಲ್ಲೆಲ್ಲ, ಬಟ್ ಕೆಲವೊಂದು ಬಿಟ್ಟಿದ್ದೀನಿ. ಅದರಲ್ಲಿ ಈ ತರ ಹೂವುಗಳು ಬಂದಿದೆ. ಇದನ್ನ ನಾವು ಅಡುಗೆಗಾಗಿ ಯೂಸ್ ಮಾಡಬಹುದು. ತುಂಬಾ ಹೆಲ್ದಿ ಇದು, ಮತ್ತೆ ಈಸಿ ಮೇಂಟೆನೆನ್ಸು. ನೀವು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿದ್ರೆ ಸಾಕು, ಮತ್ತೇನು ಕೇರ್ ಬೇಕಾಗಲ್ಲ. ಅದ್ರ ಪಾಡಿಗೆ ಅದು ಬೆಳೆದು ಈ ತರ ನಿಮಗೆ ಫ್ರೆಶ್ ಆದ ಸ್ಪ್ರಿಂಗ್ ಆನಿಯನ್ ಅನ್ನ ಅದು ನಮಗೆ ಕೊಡುತ್ತೆ. ಸೊ ನಾವು ಈಸಿಯಾಗಿ ಏನನ್ನಾದ್ರೂ ಬೆಳ್ಕೊಬೇಕು, ತುಂಬಾ ಕೇರ್ ಮಾಡಕ್ಕೆ ಟೈಮ್ ಇಲ್ಲ ಅನ್ನೋರು ಸ್ಪ್ರಿಂಗ್ ಆನಿಯನ್ ಅನ್ನ ಬೆಳ್ಕೊಬಹುದು ಮನೆಯಲ್ಲೇ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮಾರ್ಕೆಟ್ ನಲ್ಲೂ ಇಷ್ಟೊಂದು ಉದ್ದ ಸಿಗಲ್ಲ, ಅಷ್ಟು ಉದ್ದ, ಮತ್ತೆ ಫ್ಲವರು ಚೆನ್ನಾಗಿ ಬಂದಿದೆ. ಸ್ಮೆಲ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಫುಡ್ಗೆಲ್ಲ ನಾವು ಇದ್ರ ಮಿಕ್ಸ್ ಮಾಡಿದ್ರೆ ತುಂಬಾ ಟೇಸ್ಟಿ ಆಗುತ್ತೆ. ಸೊ ಗಾರ್ಡನಿಂಗ್ ಹಾಬಿ ಇರೋರು ಇದನ್ನ ಟ್ರೈ ಮಾಡ್ಬೋದು. ನಾವು ಅಡುಗೆ ಮಾಡಲಿಕ್ಕೆ ಅಂತ ತಂದಿರೋ ಸ್ವೀಟ್ ಪೊಟ್ಯಾಟೋನ ನಾವು ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡು ಅದು ಬೇರ್ ಬಂದ ಮೇಲೆ ಅದಕ್ಕೆ ಎಲೆಗಳು ಚಿಗುರುತ್ತೆ. ಈ ತರ ಸ್ವೀಟ್ ಪೊಟ್ಯಾಟೋನ ಒಂದು 15 ಡೇಸು ನಾವು ವಾಟ್ರಲ್ಲಿ ನೆನೆಸಿಟ್ರೆ ಅದರಲ್ಲಿ ಸ್ಲೋಲಿ ಬೇರುಗಳು ಬಂದು ಎಲೆಗಳು ಚಿಗುರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಆ ಎಲೆಗಳು ಚಿಗುರಿದ ಮೇಲೆ ನಾವು ಅದನ್ನ ದೊಡ್ಡ ಪಾಟ್ಗೆ ಏನಕ್ಕಾದ್ರೂ ಶಿಫ್ಟ್ ಮಾಡ್ಕೊಂಡು ವಾಟ್ರಲ್ಲೇ ಹಾಕಬೇಕು. ಮಣ್ಣಲ್ಲೇನೂ ಹಾಕಾಗಿಲ್ಲ, ವಾಟ್ರಲ್ಲೇ ಬೆಳೆಯುತ್ತೆ. ಅದನ್ನ ನಾವು ಇಂಡೋರ್ ಪ್ಲಾಂಟ್ ಆಗಿ ಯೂಸ್ ಮಾಡಬಹುದು. ತುಂಬಾ ಚೆನ್ನಾಗಿ ಚಿಗುರ್ಕೊಂಡು ಒಪ್ಕೊಳ್ಳೋಕೆ ಸ್ಟಾರ್ಟ್ ಆಗುತ್ತೆ. ಮತ್ತೆ ಲೋ ಮೇಂಟೆನೆನ್ಸ್. ವಾಟರ್ ಒಂದು ನೀವು ಸ್ವಲ್ಪ ಆರಿದ ತಕ್ಷಣ ಹಾಕಿದ್ರೆ ಆಯ್ತು, ವಾಟರ್ ಹಾಕ್ತಾ ಇದ್ರೆ ಆಯ್ತು, ಮತ್ತೇನು ಕೇರ್ ಬೇಕಾಗಲ್ಲ. ನೋಡಿ ಈ ತರ ಚಿಗುರ್ಕೊಂಡಿದೆ. ನಾನು ಅದನ್ನ ಇಂಡೋರ್ ಪ್ಲಾಂಟ್ ಆಗಿ ಯೂಸ್ ಮಾಡ್ತಿದ್ದೀನಿ. ಇಷ್ಟೊಂದು ಚಿಗುರ್ಕೊಂಡಿದೆ, ಬಳ್ಳಿ ತರ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೋಡೋಕೆ ಲುಕ್ ವೈಸು ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಲೋ ಮೇಂಟೆನೆನ್ಸ್ ಇರೋದ್ರಿಂದ ಏನು ತಲೆ ಬಿಸಿ ಇಲ್ಲ. ಒಂದು 15 ಡೇಸ್ಗೊಮ್ಮೆ ನೀವು ವಾಟರ್ ಹಾಕೊಂಡ್ರೆ ಸಾಕು. ದೊಡ್ಡ ಪಾಟಲ್ಲಿ ಇಟ್ಕೊಂಡ್ರೆ ತುಂಬಾ ಫ್ರೀಕ್ವೆಂಟ್ ಆಗಿ ವಾಟರನ್ನ ರಿಫಿಲ್ ಮಾಡಬೇಕು ಅಂತಾನು ಇರಲ್ಲ. ತುಂಬಾ ಚೆನ್ನಾಗಿರುತ್ತೆ ನೋಡೋಕೆ. ಸೊ ಟ್ರೈ ಮಾಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.